ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ತಗೊಂಡ್ ಹೋಗ್ತಾರೆ ಬಯಲುಸೀಮೆಗೆ. ಇಲ್ಲಿ ಕೊಲ್ಲಾಪುರ, ಕೊಪ್ಪಳ ಈ ಭಾಗದಲ್ಲೆಲ್ಲ ಚೀತಾಗಳು. ಅವು ತಗೊಂಡ್ ಹೋಗಿ ಗ್ಲೌಸ್ ಎಲ್ಲ ಹಾಕೋಬೇಕು. ಈಗ ನಮ್ಮ ಮನುಷ್ಯನ ವಾಸನೆ ಮೈಗೆ ಏನಾರ ಮರಿಗಳ ಮೈಗಿದ್ರೆ ತಾಯಿ ನಾಳೆ ಕರ್ಕೊಳ್ಳಲ್ಲ. ಅದು ಕರಡಿಗೆ ಅಗ್ರಹಣ ಶಕ್ತಿ ಜಾಸ್ತಿ, ವಾಸನೆ. ಕಣ್ಣು, ಕಿವಿ, ಮೂಗು ಬಹಳ ಪವರ್ಫುಲ್. ಅದು ವಾಸನೆಯಿಂದ ಹೋಗುತ್ತೆ. ಜೇನು ಹುಡುಕ್ಬೇಕಂದ್ರೆ ವಾಸನೆ ಮೇಲೆ ಮೆಲ್ಲಕ್ಕೆ ಹೋಗಿ ಬಾಗಿಲಿಗೆ ಆ ಕಡೆ ಇಬ್ಬರು ಹಂದಿ ಬಲೆನ ಅಡ್ಡವಾಗಿ ಹಿಡಿಬೇಕು. ಹುಲಿಯನ್ನು ಸಹ ಹೆದರಿಸಿ ಓಡಿಸುತ್ತೆ. ಯಾಕಂದ್ರೆ ಪಂಜಗಳೇನಿದಾವೆ ಉಗುರುಗಳು 3-4 ಇಂಚು ಉದ್ದ ಉಗುರಿರ್ತವೆ. ಹಲ್ಲು ಬಹಳ ಕೋರೆಹಲ್ಲು ಪವರ್ಫುಲ್ ಆಗಿರ್ತವೆ. ಆ ಮನುಷ್ಯ ಮಾಡಿದ ಏನು ಬೇಯಿಸಿದ ಆಹಾರ ಏನಿದೆ ಅಲ್ಲ, ಅದು ತಿಂದ್ಬಿಟ್ರೆ ಹಲ್ಲು ಹುಳುಕ್ ಹಿಡಿತದೆ ಅದಕ್ಕೆ. ಯಾಕಂದ್ರೆ ನಾವು ಬೇಯಿಸಿದ ಹಾಕಬಾರ್ದು ಯಾವುದೇ ಕಾಡು ಪ್ರಾಣಿಗಳಿಗೆ. ನಾವು ಬೆಳಗ್ಗೆ ಎದ್ದು ಬ್ರಷ್ ಮಾಡ್ತೀವಲ್ವಾ, ಯಾಕಂದ್ರೆ ನಾವು ಬೇಯಿಸಿದ ಆಹಾರ ತಿಂತೀವಿ, ಬ್ರಷ್ ಮಾಡ್ತೀವಿ. ನಾವು ಬೇಯಿಸದೇ ಇರುವಂತ ಆಹಾರ ತಿನ್ಲಿ, ಬರೇ ತರಕಾರಿ, ಹಸಿ ಸೊಪ್ಪು ತಿನ್ಕೊಂತೀವಿ, ನಾವು ಹಲ್ಲು ಉಜ್ಬೇಕಾಗಿಲ್ಲ. ಇಲ್ಲಿರುವಂತ ಗಿಡಗಳನ್ನ ಹೆಚ್ಚೆಚ್ಚು ಬೆಳಿತಾ ಇದ್ರೆ ಅವು ಏನಾಗ್ತಾವ ಅಂದ್ರೆ ಮಂಗಗಳು ಅಲ್ಲಿ ಕಾಡಲ್ಲಿ ಇರ್ತವೆ. ಮಂಗಗಳು ಜಾಸ್ತಿ ಕಾಡಲ್ಲಿದ್ರೆ ಅವುಗಳನ್ನ ತಿಂದ್ಕೊಂಡು